ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗೆ ವರ್ಕನ್ನು ಸಿಂಪಲ್ ಆಗಿ ನಾವೇ ಬೀಡ್ಸ್ಗಳನ್ನು ಬಳಸಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ಯಾಕ್ ನೆಕ್ ಅನ್ನು ಮಾಡೋದನ್ನು ತೋರಿಸಿದ್ದೆ. ಇದನ್ನ ವಿಡಿಯೋ ನೀವು ನೋಡಿಲ್ಲ ಅಂದರೆ ಮೇಲ್ಗಡೆ ಐಕಾರ್ಡಲ್ಲಿ ಬರ್ತಾ ಇರುತ್ತೆ, ಚೆಕ್ ಮಾಡಿ. ಇವಾಗ ನಾನು ಸ್ಲೀವ್ಸ್ಗೆ ವರ್ಕನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬೇರೆ ಥರ ಡಿಸೈನನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸ್ಲೀವ್ಸ್ಗೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ನೋಡಿ, ಸಿಂಪಲ್ ಆಗಿದೆ ಎಲ್ಲ ಸ್ಲೀವ್ಸು. ಇಲ್ಲಿ ಮುಂದ್ಗಡೆ ನಾವು ಗ್ರ್ಯಾಂಡ್ ಆಗಿ ಕಾಣೋ ಥರ ವರ್ಕನ್ನು ಮಾಡ್ಕೋಬೇಕು. ಯಾವ ಥರ ಅಂತ ನೋಡೋಣ. ನಾನು ನೋಡಿ ವರ್ಕನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮುಂದ್ಗಡೆಯಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಇಲ್ಲಿಂದ ಒಂದು ಸ್ವಲ್ಪ ಬಿಟ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಈ ವರ್ಕನ್ನು ಮಾಡೋದಕ್ಕೆ ಸ್ಲೀವ್ಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡ್ ತಗೊಂಡಿದ್ದೀನಿ. 2 ಎಳೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು ಗಂಟು ಹಾಕಿಟ್ಕೊಂಡಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ಸ್ವಲ್ಪ ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಈ ಥರ 0 ಸೈಜ್ದು ಮೆಟಲ್ ಬೀಡ್ಸ್ ತಗೊಂಡಿದ್ದೀನಿ. ಕಲರ್ ಹೋಗೋದಿಲ್ಲ. ಈ ಬೀಡ್ಸನ್ನು ಬಳಸಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾಕೆ ಸ್ವಲ್ಪ ಬಿಟ್ಕೋಬೇಕಂದ್ರೆ, ನಾವು ಒಂದು ವೇಳೆ ಸ್ಲೀವ್ಸ್ ಏನಾದರೂ ಮತ್ತೆ ನಮಗೆ ಆಗ್ತಾ ಇಲ್ಲ ಅಂದಾಗ ನಾವು ಇನ್ನೂ ಸ್ವಲ್ಪ ಹಿಡ್ಕೋತೀವಿ, ಬಿಚ್ತೀವಲ್ಲ, ಅವಾಗ ಇಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದಂತ ಒಂದು ಸ್ವಲ್ಪ ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ. ನೋಡಿ, ಇಷ್ಟಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮೊದಲು ಈ ತರ ಕೆಳಗಡೆಯಿಂದ ತಗೊಂಡು ಬನ್ನಿ ನೀಡಲು. ಮತ್ತೆ ಈ ತರ ಚುಚ್ಕೋಬೇಕು. ಮತ್ತೆ ಮೇಲ್ ತರ್ತೀನಿ. ಮೇಲ್ ತಂದು ಈ ತರ ಚುಚ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ತರ ಚುಚ್ಕೋಬೇಕು. ಈ ತರ ಚುಚ್ಕೊಂಡ್ಮೇಲೆ ಇದಕ್ಕೆ 3 ಬೀಡ್ಸ್ಗಳನ್ನ ಹಾಕ್ತೀನಿ. 3 ಬೀಡ್ಸ್ ಅನ್ನ ಹಾಕಿದ್ಮೇಲೆ ಪಕ್ಕದಲ್ಲೇನೆ ಒಂದೇ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಬಿಟ್ಕೊಂಡು ಪಕ್ಕದಲ್ಲೇನೆ ನೀಡಲ್ ಅನ್ನ ಚುಚ್ಚಿ ಮೇಲ್ ತಗೊಂಡ್ ಬನ್ನಿ. ಕೆಳಗಡೆಯಿಂದನೇ ಚುಚ್ಕೋಬೇಕು. ನೋಡಿ, ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಬಂತು. ಇವಾಗ ಮೇಲ್ಗಡೆಯಿಂದ ಈ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿತೀನಿ. ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿರಿ. ನೋಡಿ, ಈ ತರ. ಇವಾಗ 2 ಬೀಡ್ಗಳನ್ನ ಹಾಕ್ತೀನಿ. ಸ್ಟಾರ್ಟಿಂಗ್ ಮಾತ್ರ 3 ಬೀಡ್ಸ್ ಬರುತ್ತೆ. ಅದಾದ್ಮೇಲೆ ಬರೀ 2 ಬೀಡ್ಗಳನ್ನ ಮಾತ್ರ ಹಾಕ್ಬೇಕು. ಇವಾಗ 2 ಬೀಡ್ಗಳನ್ನ ಹಾಕಿ ಇಲ್ಲಿ ಎಷ್ಟು ಗ್ಯಾಪ್ ತಗೊಂಡಿದ್ನೋ ಇಲ್ಲೂ ಕೂಡ ಅಷ್ಟೇ ಗ್ಯಾಪ್ ಇಂದನೇ ಕೆಳಗಡೆಯಿಂದ ಮೇಲ್ ತರ್ತೀನಿ. ಇವಾಗ ಲಾಸ್ಟ್ ಬೀಡಿಂದ ಸೂಜಿನ ಹೊರಗಡೆ ತೆಗೀರಿ. ಈ ತರ ದಾರ ನೋಡಿ, ಈ ತರ ಕಾಣಿಸುತ್ತೆ. ಮತ್ತೆ 2 ಬೀಡ್ಗಳನ್ನ ಹಾಕ್ತೀನಿ. ಮತ್ತೆ ಸೇಮ್ ಡಿಸ್ಟೆನ್ಸ್ಗೆ ಕೆಳಗಡೆಯಿಂದ ಮೇಲ್ ತರಬೇಕು. ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿರಿ. ನೋಡಿ, ಈ ತರ ಸಿಂಪಲ್ ಆಗಿರುವಂತಹ ಬ್ಲೌಸ್ಗಳನ್ನ ನಾವೇ ನಮ್ಮ ಕೈಯಾರೆ ಗ್ರ್ಯಾಂಡ್ ಆಗಿ ವರ್ಕ್ ಅನ್ನ ಮಾಡ್ಕೋಬಹುದು. ಬರೀ ಈ ಬೀಡ್ಸ್ ಗಳಿಗೆ ಒಂದು 10 ರುಪೀಸ್ ಅಷ್ಟೇ. ಒಂದು 10 ರೂಪಾಯಿ ಇದ್ರೆ ಸಾಕು, ಒಂದು ಕಾಟನ್ ದಾರ ಇದ್ರೆ ಸಾಕು. ನಾವೇ ಒಂದು ಅರ್ಧ ಗಂಟೆಯಲ್ಲಿ ಬ್ಲೌಸ್ ಗಳಿಗೆ ವರ್ಕ್ ಅನ್ನ ಮಾಡ್ಕೋಬಹುದು. ಈಗ ಸ್ಲೀವ್ಸ್ಗೆ ನಾನು ವರ್ಕ್ ಹಾಕ್ತಿದ್ದೀನಲ್ಲ, ಇದನ್ನ ಬ್ಯಾಕ್ ನೆಕ್ಗೂ ಕೂಡ ನೀವು ಹಾಕ್ಬೋದು. ಸೇಮ್ ಇಲ್ಲಿ ಯಾವ ತರ ಮಾಡ್ತಿದ್ದೀನೋ ಅದೇ ತರ. ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಬ್ಯಾಕ್ ನೆಕ್ ಯಾವ ತರ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ. ಎರಡು ಬೀಡ್ಗಳನ್ನ ಹಾಕಬೇಕು. ಸೂಜಿಯನ್ನ ಕೆಳಗಡೆಯಿಂದ ಮೇಲ್ ತರಬೇಕು. ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿತೀನಿ. ಅರ್ಥ ಆಯ್ತು ಅನ್ಕೋತೀನಿ. ಇದೇ ತರ ನಾವು ಪೂರ್ತಿ ಸ್ಲೀವ್ಸ್ ಅನ್ನ ಮಾಡ್ತಾ ಹೋಗ್ಬೇಕು. ಇಲ್ಲಿ ಬೀಡ್ಸ್ ಗಳನ್ನ ನೀವು ಪರ್ಲ್ಸ್ ಗಳನ್ನ ಯೂಸ್ ಮಾಡಬಹುದು. ಹಾಗೆ ಯಾವ ಕಲರ್ ಇರುತ್ತೋ ಅದೇ ಕಲರ್ ಪರ್ಲ್ಸ್ ಅನ್ನ ಯೂಸ್ ಮಾಡಬಹುದು. ಅಂದ್ರೆ ಸೀರೆ ಕಲರ್ ಬ್ಲೌಸ್ಗೆ ಅಪೋಸಿಟ್ ಆಗಿ ಕಾಣ್ಬೇಕಂದ್ರೆ ಸೀರೆಯಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರ್ ನೀವು ಬೀಡ್ಸ್ ಗಳನ್ನ ಯೂಸ್ ಮಾಡಬಹುದು. ಇಲ್ಲ ಅಂದ್ರೆ ಕ್ರಿಸ್ಟಲ್ ಬೀಡ್ಸ್ ಕೂಡ ಯೂಸ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಂಪ್ಲೀಟ್ ಆದ್ಮೇಲೆ ಫೈನಲ್ ಲುಕ್ ತುಂಬಾನೇ ಚೆನ್ನಾಗಿ ಬರುತ್ತೆ. ತೋರಿಸ್ತೀನಿ. ಪೂರ್ತಿಯಾಗಿ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ.
ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸ್ಲೀವ್ಸ್ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಎರಡು ಸೈಡ್ ಈ ತರ ಫುಲ್ ರೌಂಡ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಅಲ್ಲಿ ಎಂಡ್ ಯಾವ ತರ ಮಾಡ್ಬೇಕಂದ್ರೆ, ಇಲ್ಲೂ ಕೂಡ ಈ ಬೀಡಿಂದ ಹೊರಗಡೆ ತೆಗ್ದಿದ್ದೀನಿ. ಲಾಸ್ಟ್ ಬೀಡಿಂದ ಇವಾಗ ಬ್ಯಾಕ್ ಅಲ್ಲಿ ಈ ತರ ಲಾಕ್ ಅನ್ನ ಮಾಡ್ಕೊಳ್ಳಿ. ಬಿಚ್ಕೊಳ್ದೆ ಇರೋ ತರ ಲಾಕ್ ಮಾಡ್ಕೋಬೇಕು. ಹೀಗೆ ಮಾಡ್ಬೇಕಂತೇನಿಲ್ಲ, ಆ ದಾರ ಬಿಚ್ಚದೆ ಇರೋ ರೀತಿ ನೀವು ಮಾಡಿದ್ರೆ ಸಾಕು. ನೀಟಾಗಿ ಲಾಕ್ ಮಾಡ್ಕೊಂಡು ಕಾಟನ್ ಥ್ರೆಡ್ ಅನ್ನ ಇವಾಗ ಕಟ್ ಮಾಡ್ಕೋತೀನಿ. ನೋಡಿ ಈ ತರ ಬಂದಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಕಾಂಬಿನೇಷನ್ ನೋಡಿ, ಇಲ್ಲೂ ಕೂಡ ಗೋಲ್ಡ್ ಇದೆ ಅಲ್ಲ, ಇಲ್ಲೂ ಕೂಡ ಗೋಲ್ಡ್ ಬೀಡ್ಸ್ ತಗೊಂಡಿರೋದ್ರಿಂದ ತುಂಬಾನೇ ಗ್ರ್ಯಾಂಡ್ ಆಗಿ ಬಂದಿದೆ. ಇದನ್ನ ನಾವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಹಾಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಎದುರುಗಡೆ ನೋಡ್ಲಿಕ್ಕೂ ಕೂಡ ತುಂಬಾನೇ ಗ್ರ್ಯಾಂಡ್ ಲುಕ್ ಇತ್ತಿದು. ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್‌ಗಳಿಗೆ ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಎಂಡ್ ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.